ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋದು ದ ಮ್ಯಾಜಿಕ್ ಬುಕ್ಕಿನ ಬಗ್ಗೆ. ಹೋಪ್ಫುಲಿ ನೀವೆಲ್ಲರೂ ಎಲ್ಲ ಆಕ್ಟಿವಿಟೀಸ್ನ ದಿನಾ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇದು ತುಂಬಾನೇ ಗ್ರೇಟ್ ಬುಕ್ಕು. ನಮ್ಮ ಲೈಫಲ್ಲಿ ನಾವು ತುಂಬ ಪಾಸಿಟಿವ್ ಚೇಂಜಸ್ ತಗೊಂಡು ಬರೋದಕ್ಕೆ. ಸೊ ಈ ಆಕ್ಟಿವಿಟೀಸ್ನ ದಿನಾ ಮಾಡಿ ಸಕ್ಸಸ್ ಪಡೀರಿ. ನಿಮ್ಮ ಲೈಫಲ್ಲಿ ನಿಮ್ದು ಎಲ್ಲ ಏರಿಯಾಸ್ ಆಫ್ ಲೈಫು ನೀವೇ ನೋಡ್ತೀರಾ ಹೇಗೆ ಇಂಪ್ರೂವ್ ಆಗುತ್ತೆ ಅಂತ. ಸೊ ಲೆಟ್ಸ್ ಸಿ ಇವತ್ತಿನ ಯಾವ ಡೇ ನಾವು ನೋಡ್ತೀವಿ ಅಂತ. ಇವತ್ತಿನ ಡೇ 13. ಸೊ ಇದ್ರಲ್ಲಿ ಹೇಳೋದು ಮೇಕ್ ಆಲ್ ಯುವರ್ ವಿಶಸ್ ಕಮ್ ಟ್ರೂ ಅಂತ ಅನ್ಕೊಂಡು. ಸೊ ಏನ್ ವಿಶಸ್ ಇದ್ರು ನಿಮ್ದು ಕಮ್ ಟ್ರೂ ಆಗೋದಕ್ಕೆ ಇವತ್ತಿನ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಕ್ಟಿವಿಟಿ ಇದು. ಈ ಡೇ 13 ಮಾಡಬೇಕು ಅಂತಿಲ್ಲ, ನೀವು ಯಾವಾಗ ಬೇಕಾದ್ರೂ ಈ ಆಕ್ಟಿವಿಟಿನ ಮಾಡ್ಬೋದು. ಎವ್ರಿ ಡೇ ಲೈಫಲ್ಲಿ ಕೂಡ ಇದನ್ನ ಕಲ್ಟಿವೇಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಸೊ ಇದ್ರಲ್ಲಿ ಹೇಳುತ್ತೆ ಇಮ್ಯಾಜಿನೇಷನ್ ಈಸ್ ದ ಟ್ರೂ ಮ್ಯಾಜಿಕ್ ಕಾರ್ಪೆಟ್ ಅಂತ ಅನ್ಕೊಂಡು. ಸೊ ಟ್ರೂ ಅಲ್ವಾ? ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದು, ನಾವೇನಾದ್ರೂ ಒಂದು ಇಮ್ಯಾಜಿನ್ ಮಾಡ್ಕೊಂಡಾಗ ನಮ್ಗೆ ಹಿಂಗಾಗ್ಬೇಕು ಅಂತ ಅದು ನಮ್ಮ ಕೈನಲ್ಲಿ ಬಂದ್ಬಿಡತ್ತೆ ಅಲ್ವಾ? ಹೇಗ್ ಬರುತ್ತೆ ಏನ್ ಬರುತ್ತೆ ನಮ್ಗೆ ಗೊತ್ತಿಲ್ಲ, ಬಟ್ ಇಮ್ಯಾಜಿನೇಷನ್ ಈಸ್ ದ ಟ್ರೂ ಮ್ಯಾಜಿಕ್ ಕಾರ್ಪೆಟ್ ಅಂತ ಅನ್ಕೊಂಡು. ಮ್ಯಾಜಿಕ್ ಕಾರ್ಪೆಟ್ ಇದ್ರೆ ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದಲ್ವಾ, ಆ ತರ. ಸೊ ಇದ್ರಲ್ಲಿ ಹೇಳ್ತಾರೆ ಮ್ಯಾಜಿಕಲ್ ಪ್ರಾಕ್ಟೀಸ್ ಡೇ ಬೈ ಡೇ ನಾವು ಮಾಡ್ತಾ ಇದ್ದಂಗೆನೆ ನಾವು ಫೌಂಡೇಶನ್ ಹಾಕ್ತೀವಿ. ನಾವು ಇವಾಗ ಪ್ರಾಕ್ಟೀಸ್ ಮಾಡುವಾಗ ಈ ಮ್ಯಾಜಿಕ್ ಡೇ ಆಕ್ಟಿವಿಟೀಸ್ನೆಲ್ಲಾನು ಅದರಲ್ಲಿ ನಮ್ದು ಫೌಂಡೇಶನ್, ಬೇಸಿಕ್ ಫೌಂಡೇಶನ್ ಇರೋದೇ ನಾವು ಗ್ರಾಟಿಟ್ಯೂಡ್ ತೋರಿಸೋದು. ಎಲ್ಲದಕ್ಕೂ ನಾವು ಥ್ಯಾಂಕ್ ಯು ಹೇಳೋದು, ಎಲ್ಲದಕ್ಕೂ ನಾವು ಗ್ರೇಟ್ಫುಲ್ ಆಗಿರೋದು, ನಮ್ಮ ಬ್ಲೆಸ್ಸಿಂಗ್ಸ್ನ ನಾವು ಕೌಂಟ್ ಮಾಡೋದು. ಸೊ ಏನು ನಮ್ಮ ಹತ್ರ ಎಲ್ಲ ಏನೇನು ಸಣ್ಣ ಸಣ್ಣ ವಿಷಯಗಳಿದೆಯೋ ಅದಕ್ಕೆಲ್ಲ ನಾವು ಎಷ್ಟು ಗ್ರೇಟ್ಫುಲ್ ಆಗ್ತೀವಿ, ಎಷ್ಟು ಥ್ಯಾಂಕ್ಫುಲ್ ಆಗ್ತೀವಿ. ಸೊ ಅದೇನೆ ನಮ್ದು ಡೈಲಿ ಲೈಫಲ್ಲಿ ನಾವು ತೋರಿಸೋ ಗ್ರಾಟಿಟ್ಯೂಡ್ ಇಂದ, ತೋರಿಸೋ ಥ್ಯಾಂಕ್ಫುಲ್ನೆಸ್ ಇಂದ ನಮ್ದು ಫ್ಯೂಚರು ಎಷ್ಟು ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ, ತುಂಬಾ ಚೆನ್ನಾಗಿ ನಾವು ಗ್ರೋತ್ ಮಾಡ್ತೀವಿ, ತುಂಬಾ ಚೆನ್ನಾಗಿ ನಾವು ಬೆಳಿತೀವಿ ನಮ್ಮ ಜೀವನದಲ್ಲಿ ಅನ್ನೋದು. ಸೊ ಇದ್ರ ಪ್ರಕಾರದಲ್ಲಿ ತುಂಬಾ ಸೆಂಚುರೀಸ್ ಹಿಂದೆಯಿಂದಾನೇ ನೇಟಿವ್ ಅಮೇರಿಕನ್ಸ್ ಆಗಿರ್ಬೋದು ಅಥವಾ ಈಜಿಪ್ಷಿಯನ್ಸ್ ಆಗಿರ್ಬೋದು, ಎಲ್ಲರೂ ಏನಾದ್ರೂ ಒಂದು ರಿಸೀವ್ ಮಾಡಕ್ ಮುಂಚೆನೆ ಅವ್ರು ಅದಕ್ಕೆ ತುಂಬಾ ಥ್ಯಾಂಕ್ಫುಲ್ ಆಗ್ತಾರೆ, ತುಂಬಾ ಗ್ರೇಟ್ಫುಲ್ ಆಗ್ತಾರೆ. ಸೊ ಯಾವಾಗ್ಲೂ ಅಷ್ಟೇ, ನಾವೇನಾದ್ರೂ ಒಂದು ರಿಸೀವ್ ಮಾಡಾದ್ಮೇಲಿಂದ, ಇವಾಗ ಯಾರಾದ್ರೂ ನಮ್ಗೊಂದು ಹೆಲ್ಪ್ ಮಾಡಾದ್ಮೇಲೆ ಆ ಥರ ನಾವು ಥ್ಯಾಂಕ್ ಯು ಅಂತ ಹೇಳ್ತೀವಲ್ವಾ. ಸೊ ಅದೇ ಇವರು ಏನ್ಷಿಯಂಟ್ ಟೈಮಲ್ಲೆಲ್ಲ ಏನ್ ಮಾಡೋರು, ಏನಾದ್ರೂ ಒಂದು ರಿಸೀವ್ ಮಾಡಕ್ ಮುಂಚೆ, ಅಂದ್ರೆ ಇವಾಗ ಒಂದು ಬೆಳೆ ಎಲ್ಲ ಚೆನ್ನಾಗಿ ಬೆಳಿಬೇಕು ಅಂತಂದಾಗ ಮಳೆ ದೇವರಿಗೆ ಯಾವಾಗ್ಲೂ ಅವರು ಪ್ರೇ ಮಾಡೋರಂತೆ, ಥ್ಯಾಂಕ್ ಯು, ತುಂಬಾ ಮಳೆ ಕೊಟ್ಟಿದ್ದಕ್ಕೆ ನಮ್ ಕ್ರಾಪ್ ಎಲ್ಲ ತುಂಬಾ ಚೆನ್ನಾಗಾಯ್ತು ಅಂತ ಅನ್ಕೊಂಡು. ಸೊ ಆ ತರ ತುಂಬಾ ಏನ್ಷಿಯಂಟ್ ಟೈಮ್ ಇಂದಾನೇ ಇದು ಪ್ರಾಕ್ಟೀಸ್ ಅಲ್ಲಿದೆ. ಸೊ ಇವತ್ತಿನ ದಿನ ನಾವು ಪ್ರಾಕ್ಟೀಸ್ ಮಾಡೋದು ಅದನ್ನೇನೆ. ಸೊ ಇದ್ರ ಪ್ರಕಾರ ಇವಾಗ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರದಲ್ಲೂ ಹಾಗೆ ತಾನೆ. ಇವಾಗ ನಾವು ಏನಾದ್ರೂ ಒಂದು ಯೂನಿವರ್ಸಿಗೆ ನಾವು ಕಳಿಸ್ತೀವಿ ಅಂತಂದಾಗ ಅದನ್ನ ನಾವು ತಿರ್ಗಾ ವಾಪಸ್ಸು ಡಬಲ್, ತ್ರಿಬಲ್, 4 ಟೈಮ್ಸ್ ನಾವು ವಾಪಸ್ ಅದನ್ನ ಪಡಿತೀವಿ ಅಂತ. ಸೊ ಇವಾಗ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಪಾಸಿಟಿವ್ನೆಸ್ನೇ ವಾಪಸ್ ನಮ್ಗೆ ಅಟ್ರಾಕ್ಟ್ ಮಾಡ್ತೀವಿ ನಾವು. ಇವಾಗ ಯಾವ್ದಾದ್ರು ಒಂದು ಒಳ್ಳೇದು, ಇವಾಗ ಏನೋ ಒಂದು ನಾವು ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಾಗ, ಸೊ ಅದನ್ನ ನಾವು ಎಷ್ಟು ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆ, ಅಚೀವ್ ಮಾಡ್ಕೊಳ್ಳೋದಿಕ್ಕೆ ಅದಕ್ಕೆ ಬೇಕಾಗೋ ತರ ಪೀಪಲ್, ಅದಕ್ಕೆ ಬೇಕಾಗೋ ತರ ಸೋರ್ಸಸ್ಸು ಎಲ್ಲಾನು ನಮ್ಗೆ ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ. ಹೇಗೆ ಅಂತ ನಮ್ಗೆ ಗೊತ್ತಿರಲ್ಲ, ಆ ತರ. ಸೊ ಇವತ್ತಿನ ದಿನ ಅವ್ರು ಹೇಳ್ತಾರೆ ಹೂ ಎವರ್ ಹ್ಯಾಸ್ ಗ್ರಾಟಿಟ್ಯೂಡ್ ನೌ ವಿಲ್ ಬಿ ಗಿವನ್ ಮೋರ್ ಇನ್ ದ ಫ್ಯೂಚರ್ ಅಂಡ್ ಹಿ ಆರ್ ಶಿ ವಿಲ್ ಹ್ಯಾವ್ ಆನ್ ಅಬಂಡೆನ್ಸ್ ಅಂತ. ಹೂ ಎವರ್ ಹ್ಯಾಸ್ ಗ್ರಾಟಿಟ್ಯೂಡ್ ನೌ ವಿಲ್ ಬಿ ಗಿವನ್ ಮೋರ್ ಇನ್ ದ ಫ್ಯೂಚರ್ ಅಂಡ್ ಹಿ ಆರ್ ಶಿ ವಿಲ್ ಹ್ಯಾವ್ ಆನ್ ಅಬಂಡೆನ್ಸ್ ಅಂತ ಅನ್ಕೊಂಡು. ಎಷ್ಟು ಇಂಪಾರ್ಟೆಂಟ್ ಲೈನ್ ಇದು. ಸೊ ನೀವು ಇವಾಗ ಗ್ರಾಟಿಟ್ಯೂಡ್ನ ನಾವು ಮೊದಲೇ, ಇವಾಗ ನಮ್ಗೆ ಅದು ಸಿಕ್ಕಕ್ ಮುಂಚೆನೆ ನಾವು ಅದಕ್ಕೆ ಥ್ಯಾಂಕ್ಫುಲ್ ಆಗಿ, ಗ್ರೇಟ್ಫುಲ್ ಆಗಿ ಇದ್ದಾಗ ಅದು ನಮಗೆ ರಿಸೀವ್ ಆಗಕ್ಕೆ ಇನ್ನೂ ತುಂಬಾ ಅನುಕೂಲ ಮಾಡ್ಕೊಳ್ಳುತ್ತೆ. ಸೊ ಇವತ್ತಿನ ದಿನ ಏನ್ ಮಾಡಬೇಕು ನೀವು, ಈ ಮ್ಯಾಜಿಕ್ ಡೇ ಇಂದು ಡೇ 13 ಪ್ರಕಾರ ನೀವು ಏನಾದ್ರೂ ಒಂದು ರಿಸೀವ್ ಮಾಡಕ್ ಮುಂಚೆನೆ, ನಿಮ್ದು ಏನಾದ್ರು ಡಿಸೈರ್ನ ರಿಸೀವ್ ಮಾಡಕ್ ಮುಂಚೆನೆ ನೀವು ಅದಕ್ಕೆ ಗ್ರೇಟ್ಫುಲ್ ಆಗಿ, ಥ್ಯಾಂಕ್ಫುಲ್ ಆಗಿರೋದು ಅಂತ. ಸೊ ಇವಾಗ ಹೇಗೆ ನಮಗೆ ಅದು ರೀಚ್ ಆಗುತ್ತೆ, ಹೇಗೆ ನಮ್ಗೆ ಅದನ್ನ ನಾವು ಪಡಿತೀವಿ ಅನ್ನೋದು ನಮ್ಗೆ ಬೇಕಾಗಿಲ್ಲ. ಇವಾಗ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ದಾರಿನಲ್ಲಿ, ನಮ್ಗೆ ಹೇಗೆ ಭೂಮಿ ಮೇಲೆ ನಾವು ನಿಂತ್ಕೊಂಡಿದೀವಿ ಅನ್ನೋದನ್ನ ನಮ್ಗೆ ನಾವು ಯೋಚನೆ ಮಾಡ್ತೀವ? ಯಾವಾಗಾರು ನಮ್ಮ ಪಡವಾಗಿ ನಿಂತ್ಕೊಂಡಿದೀವಿ, ನಡ್ಕೊಂಡು ಹೋಗ್ತಾ ಇದೀವಿ, ನಾವು ಬಿದ್ದೋಗ್ತೀವಿ, ಓ ನಮ್ಗೆ ಹೆಂಗ್ ಆಗ್ತಾ ಇದೆ, ಹೇಗೆ ಭೂಮಿ ಮೇಲೆ ನಾವು ಹಿಂಗ್ ನಿಂತ್ಕೊಂಡಿದೀವಿ, ಹೇಗ್ ನಡೀತಾ ಇದೀವಿ ನಾವು ಸ್ಟ್ರೈಟ್ ಆಗಿ ಅಥವಾ ಕರ್ವ್ ಆಗಿ ಅಂತ ಅನ್ಕೊಂಡು ನಾವ್ ಯಾವತ್ತಾರು ಯೋಚನೆ ಮಾಡ್ತೀವ? ಇಲ್ಲ. ಸೊ ಆ ತರಾನೇ ನೀವು ದಾರಿ ಹೇಗೆ ನಿಮಗೆ ಕಾಣುತ್ತೆ ಅಥವಾ ಹೇಗ್ ಬರುತ್ತೆ,
ನಾನು ಹೇಗಿದನ್ನು ಅಚೀವ್ ಮಾಡ್ಬೋದು, ಇಷ್ಟು ದೊಡ್ಡದು ನಾವು ಯೋಚನೆ ಮಾಡ್ತಾ ಇದ್ದೀನಲ್ಲ, ಹೇಗೆ ಅಚೀವ್ ಮಾಡ್ಬೋದು ಅನ್ನೋದನ್ನ ನೀವು ಯೋಚನೆ ಮಾಡಬೇಡಿ. ಹೌ ಅನ್ನೋದು ನಾವು ಯೋಚನೆ ಮಾಡಬಾರ್ದು. ನಮ್ದು ಗೋಲ್, ಓಕೆ, ನನಗೆ ಒಂದು ಮನೆ ಪಡಿಬೇಕು, ಅಥವಾ ನನಗೆ ಒಂದು ಸಕ್ಸಸ್ ಬೇಕು ನನ್ನ ಬಿಸ್ನೆಸ್ ಅಲ್ಲಿ, ಅಥವಾ ನನ್ನ ಫಸ್ಟ್ ರ್ಯಾಂಕ್ ಬರಬೇಕು ನನ್ನ ಎಕ್ಸಾಮ್ ಅಲ್ಲಿ, ಅದು ನಮ್ಮ ಗೋಲ್ ಇರಬೇಕು. ಹೇಗೆ ಅದನ್ನ ನಾವು ಪಡಿತೀವಿ, ಏನ್ ಮಾಡ್ತೀವಿ ಅದಕ್ಕೆ, ಅಥವಾ ಯಾರು ಅಯ್ಯೋ ಹೇಗಪ್ಪ ನಾನು ಓದ್ತಾನೇ ಇಲ್ಲ, ನಾನು ಹೇಗೆ ಇದನ್ನ ಮಾಡ್ಬೋದು, ಅಥವಾ ನನ್ನ ಹತ್ರ ಬುಕ್ಕೇ ಇಲ್ಲ, ನಾನು ಹೇಗೆ ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೋದು ಅಂತ ಅನ್ಕೊಂಡು ನೀವು ಥಿಂಕ್ ಮಾಡ್ತಾ ಇದ್ರೆ, ನೀವು ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋ ಗೋಲನ್ನೇ ನೀವು ಮರ್ತು ಹೋಗ್ತೀರಾ. ಹೇಗೆ ನಂಗೆ ಹತ್ರ ಇದಿಲ್ಲ, ಅಯ್ಯೋ ನನ್ನ ಹತ್ರ ಅದಿಲ್ಲ ಅಂತ ಲ್ಯಾಕ್ ಬಗ್ಗೆನೇ ಮಾತಾಡ್ತೀರ ಹೊರತು ನೀವು ಅದು ರೀಚ್ ಆಗ್ತೀರಾ ಆ ಗೋಲನ್ನ ಅನ್ನೋದಕ್ಕೆ ನೀವು ಒಂಚೂರು ಎಂತೂಸಿಯಾಸ್ಟಿಕ್ ತೋರಿಸ್ತಾ ಇಲ್ಲ. ಆ ತರ ಆಗೋಗ್ಬಿಡತ್ತೆ. ಸೊ ಇವತ್ತಿನ ದಿನ ಅವ್ರು ಹೇಳೋದು, ನಾವು ಈ ಬುಕ್ ಸ್ಟಾರ್ಟ್ ಮಾಡ್ದಾಗ್ಲೇನೆ ನಮ್ಗೆ ಅವ್ರು ಹೇಳಿದಾರಲ್ವಾ, ನಮ್ಮ ಲೈಫಲ್ಲಿ ಏನ್ ಬೇಕು ನಮಗೆ ಅನ್ನೋದನ್ನ ನಾವು ಕ್ಲಿಯರ್ ಆಗಿ ನಮ್ದು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು, ನಮ್ ಡಿಸೈರ್ಸ್ ಏನಿದೆ ಅಂತ ಅನ್ಕೊಂಡು. ಸೊ ಇವತ್ತು ನೀವು ಮಾಡಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅನ್ನೋದಾದ್ರೆ ಇವತ್ತು ಮಾಡೋದಕ್ಕೆ ನಿಮ್ಗೆ ಒಂದೊಳ್ಳೆ ಚಾನ್ಸ್ ಇದೆ, ಆಯ್ತಾ. ನಿಮ್ದು ಡಿಸೈರ್, ನಿಮ್ ಲೈಫಲ್ಲಿ ಏನ್ ಆಗ್ಬೇಕು ಅಂತಿದೆ, ನಿಮ್ ಡಿಸೈರ್ಸ್ ಏನೇನಿದೆ ಅದನ್ನ 10 ಡಿಸೈರ್ಸ್ ನೀವು ಒಂದು ಕಂಪ್ಯೂಟರ್ ಅಲ್ಲಾದ್ರೂ ಬರಿಬೋದು, ಇಲ್ಲ ಫೋನ್ ಅಲ್ಲಾದ್ರೂ ಬರಿಬೋದು, ಇಲ್ಲ ಒಂದು ಬುಕ್ ತಗೊಂಡು ಇಟ್ಕೊಂಡು ಕೂಡ ಬರಿಬೋದು. ಸೊ ಅದೊಂದು ಜರ್ನಲ್ ಅಲ್ಲಿ ಬರೀರಿ, ಓಕೆನಾ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಕಂಪ್ಯೂಟರ್ ಬರೀತೀರಾ ಅಂತ ಅನ್ಕೊಳ್ಳೋಣ. ಸೊ 10 ಡಿಸೈರ್ ಏನಿದೆ ನಿಮ್ ಲೈಫಲ್ಲಿ, ನಾನು ಸಕ್ಸಸ್ಫುಲ್ ಆಗಬೇಕು ನನ್ನ ಬಿಸ್ನೆಸ್ ಅಲ್ಲಿ, ನನಗೆ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು, ಅಥವಾ ನನಗೆ ಬ್ಯೂಟಿಫುಲ್ ಬಾಡಿ ಬೇಕು, ಅಥವಾ ನಂದು ಹೆಲ್ದಿ ಆಗಿರ್ಬೇಕು ನಾನು, ಅಥವಾ ನನಗೊಂದು ಒಳ್ಳೆ ಮನೆ ಬೇಕು, ಅಥವಾ ನನಗೊಂದು ಮಿಲಿಯನ್ ದುಡ್ಡು ಬೇಕು. ಸೊ ಈ ತರ ಏನ್ ಡಿಸೈರ್ಸ್ ಇದ್ರು ನಿಮ್ದು 10 ಡಿಸೈರ್ಸ್ ಅನ್ನ ನೀವು ಬರ್ಕೊಳ್ಳಿ, ಆಯ್ತಾ. ಸೊ ಇದು ಬರೆಯುವಾಗ ನೀವೇನ್ ಮಾಡ್ಬೇಕು, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇವಾಗ 10 ಡಿಸೈರ್ಸ್ ಏನೇನ್ ಬೇಕು ಅಂತ ಬರ್ಕೊಂಡ್ರಿ. ಸೊ ಒಂದೊಂದು ಡಿಸೈರ್ಗೂ ಇವಾಗ ಏನೇನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಇವಾಗ ಒಂದು ಡಿಸೈರ್ ಸೇ ನನ್ಗೊಂದು ಹೆಲ್ದಿ ಲೈಫ್ ಬೇಕಾಗಿದೆ, ಅಥವಾ ಹೆಲ್ದಿ ಬಾಡಿ ಬೇಕಾಗಿದೆ. ಸೊ ನೀವೇನ್ ಮಾಡ್ತೀರಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಈಗ ನಾನು ಹೆಲ್ದಿ ಆಗಿದ್ದೀನಿ, ನಂದು ಲೈಫಲ್ಲಿ ನಾನು ಹೆಲ್ದಿ ಚಾಯ್ಸಸ್ ಮಾಡ್ತಾ ಇದ್ದೀನಿ, ನಾನು ನನ್ನ ಬಾಡಿ ಹೆಲ್ದಿ ಬಾಡಿ ಮತ್ತೆ ನಂದು ಹೆಲ್ದಿ ಅಂಡ್ ಸ್ಟ್ರಾಂಗ್ ಬಾಡಿ ಅಂಡ್ ಮೈಂಡ್ ಇದೆ ಅಂತ ಅನ್ಕೊಂಡು ನೀವು ಬರಿಬೇಕು. ಅಂದ್ರೆ ಆಲ್ರೆಡಿ ನಿಮ್ಮ ಹತ್ರ ಅದಿದೆ. ಇವಾಗ ಸೇ ಫಾರ್ ಎಕ್ಸಾಂಪಲ್ ನಿಮ್ಗೆ ಹುಷಾರಿಲ್ಲ ಅಂತ ಅನ್ಕೊಳ್ಳೋಣ. ಸೊ ಅವಾಗ ನೀವು ಹೆಲ್ದಿ ಬಾಡಿ ಬೇಕು ಅಂತಂದಾಗ ನೀವೇನ್ ಮಾಡ್ತೀರಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ನಾನು ತುಂಬಾ ಹೆಲ್ದಿ ಆಗಿದ್ದೀನಿ, ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ, ನಂದು ಹೆಲ್ದಿ ಆಗಿದೆ ನನ್ನ ಲೈಫ್ ಸ್ಟೈಲು, ಸೊ ಅದರಿಂದ ನಾನು ತುಂಬಾನೇ ಹೆಲ್ದಿ ಆಗಿದ್ದೀನಿ ಅಂತ ಅನ್ಕೊಂಡು ನೀವು ಅದನ್ನ ಹೇಳ್ತೀರಾ. ಸೊ ನೀವು ಹೇಳುವಾಗ ಏನಾಗುತ್ತೆ, ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಸ್ಟಾರ್ಟ್ ಮಾಡ್ದಾಗ್ಲೇನೆ ಆ ಥ್ಯಾಂಕ್ ಯು ಅಂತ 3 ಟೈಮ್ಸ್ ನೀವೇನ್ ಹೇಳ್ತೀರಾ ಅಷ್ಟು ಮ್ಯಾಜಿಕಲ್ ಪವರ್ ಇದೆ ಅದರಲ್ಲಿ. ಸೊ ನೀವು ಇವಾಗ ಥ್ಯಾಂಕ್ ಯು ಅಂತ ಹೇಳಿದ ತಕ್ಷಣನೇ ನೀವೊಂದು ಬೇರೆ ಫೀಲಿಂಗ್ ಅಲ್ಲಿ ಹೊಟ್ಟೋಗ್ತೀರಾ. ಆಮೇಲಿಂದ ನೀವು ಇವಾಗ ಈ ಡಿಸೈರ್ನ ಹೇಳುವಾಗ್ಲೂ ಅಷ್ಟೇನೆ. ಸೊ ನಿಮ್ಗೆ ನನ್ನ ಹತ್ರ ಆಲ್ರೆಡಿ ಇದೆ ಅಂತ ನೀವು ಅನ್ಕೊಂಡು ಆ ಫೀಲಿಂಗು ಬಂದ್ಬಿಡತ್ತೆ ಅದರಲ್ಲಿ ಆಲ್ರೆಡಿ. ಸೊ ಇದನ್ನ ನೀವು ರಿಪೀಟೆಡ್ ಆಗಿ ನಿಮ್ ಮನ್ಸಲ್ಲಿ ಹೇಳ್ಕೊಳ್ತಾ ಇರೋದು ಅಥವಾ ಬರ್ದಿರೋದು ಮಾಡ್ತಾ ಇದ್ರೆ ಆವಾಗ ನಿಮ್ಗೆ ಗ್ಯಾರಂಟಿ ಅದು ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ, ನಿಮಗೆ ಬಂದೇ ಬರುತ್ತೆ. ಸೊ ಇವಾಗ ಇವ್ರ ಎಕ್ಸಾಂಪಲ್ಗಳು ಕೊಟ್ಟಿದ್ದಾರೆ, ಒಂದೆರಡು ಎಕ್ಸಾಂಪಲ್ ಓದ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಹೈ ಮಾರ್ಕ್ಸ್ ಇನ್ ಮೈ ಎಕ್ಸಾಮ್ ರಿಸಲ್ಟ್ಸ್ ವಿಚ್ ಗಾಟ್ ಮೀ ಇನ್ ಟು ದ ಎಕ್ಸಾಕ್ಟ್ ಕಾಲೇಜ್ ಐ ವಾಂಟೆಡ್ ಅಂತ. ಸೊ ಇವಾಗ ಒಂದು ಕಾಲೇಜ್ಗೆ ಹೋಗ್ಬೇಕು ಅಂತ ಅನ್ಕೊಂಡು, ಒಂದು ನಿಮ್ದು ಫೇವ್ರೆಟ್ ಕಾಲೇಜ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಆ ಕಾಲೇಜ್ಗೆ ನಿಮಗೆ ಒಂದು ಸಬ್ಮಿಟ್ ಆಗ್ಬೇಕಾಗಿದೆ, ಅಥವಾ ನಿಮ್ಗೊಂದು ಆ ಕಾಲೇಜಿಗೆ ಸೇರ್ಬೇಕಾಗಿದೆ ಅಂತಂದಾಗ, ಸೊ ಆ ಕಾಲೇಜ್ ರಿಕ್ವೈರ್ಮೆಂಟ್ ಪ್ರಕಾರದಲ್ಲಿ ತುಂಬಾ ಹೈ ಮಾರ್ಕ್ಸ್ ಬರಬೇಕು, ಆಯ್ತಾ. ಸೊ ನಿಮ್ದು ಎಂಡ್ ಗೋಲ್ ಇರೋದೇನು, ನನಗೆ ಆ ಕಾಲೇಜಿಗೆ ಸೇರ್ಬೇಕು ಅಂತ. ಸೊ ಆವಾಗ ನೀವ್ ಏನ್ ಮಾಡ್ಬೇಕು, ಈ ತರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಹೈ ಮಾರ್ಕ್ಸ್ ಇನ್ ಮೈ ಎಕ್ಸಾಮ್ಸ್ ರಿಸಲ್ಟ್ ವಿಚ್ ಗಾಟ್ ಮೀ ಇನ್ ಟು ದ ಎಕ್ಸಾಕ್ಟ್ ಕಾಲೇಜ್ ಐ ವಾಂಟೆಡ್ ಅಂತ. ಸೊ ಈ ಎಕ್ಸಾಕ್ಟ್ ಕಾಲೇಜ್ ನಿಮ್ಗೆ ಯಾವ ಕಾಲೇಜ್ ಬೇಕಾಗಿದೆ ಅಂತ ಅಲ್ಲಿಗೆ ಹೋಗ್ತೀರಾ. ಆಮೇಲಿಂದ ನಿಮಗೆ ಅದಕ್ಕೆ ಬೇಕಾಗೋ ತರ ಕ್ರೈಟೀರಿಯಾ ಏನು, ಎಕ್ಸಾಮ್ ರಿಸಲ್ಟ್ಸ್ ಚೆನ್ನಾಗಿ ಬರಬೇಕು, ಸೊ ನೀವು ಮಾರ್ಕ್ಸು ಬರುತ್ತೆ. ಸೊ ಎರಡೆರಡು ನೀವು ಇದರಲ್ಲಿ ಅಚೀವ್ ಮಾಡ್ತಾ ಇದ್ದೀರಾ ಈ ಗೋಲ್ ಅಲ್ಲಿ. ಇನ್ನೊಂದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಗ್ರೇಟ್ ನ್ಯೂಸ್ ದಟ್ ವಿ ಆರ್ ಹ್ಯಾವಿಂಗ್ ಎ ಬೇಬಿ ಅಂತ. ಸೊ ಯಾರಿಗೆ ಮಕ್ಕಳು ಆಗೋದಿಲ್ಲ, ಸೊ ಅವರು ಇದನ್ನ ಬರಿಬೋದು. ಅಂದ್ರೆ ಆಲ್ರೆಡಿ ನಿಮ್ಗೆ ಆ ಬೇಬಿ ಬಂದ್ಬಿಟ್ಟಿದೆ ಅಂತಂದಾಗ, ಇವಾಗ ನಿಮ್ಮ ಹೆಂಡತಿ ಏನಾದ್ರು ಪ್ರೆಗ್ನೆಂಟ್ ಇದೆ ಅಥವಾ ನೀವೇ ಪ್ರೆಗ್ನೆಂಟ್ ಇದ್ದೀರಾ ಅಂತ ಅನ್ಕೊಂಡಾಗ ಎಷ್ಟು ಖುಷಿ ಆಗೋದಲ್ವಾ, ಒಂಥರ ನ್ಯೂಸ್ ಕೇಳುವಾಗ, ನಮ್ಮ ಮನೇಲಿ ಒಂದು ಬೇಬಿ ಬರ್ತಾ ಇದೆ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಅನ್ಕೊಂಡು. ಸೊ ಆ ಖುಷಿ, ಆ ಅಚೀವ್ಮೆಂಟ್ ಅದನ್ನ ಫೀಲ್ ಮಾಡಕ್ ಶುರು ಮಾಡ್ತೀರಾ ನೀವು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಅವರ್ ಡ್ರೀಮ್ ಹೋಮ್
which has everything we wanted it to have down to the last detail ಅಂತ. ಸೊ ಇವಾಗ ಒಂದು ಮನೆ ಪಡಿಬೇಕು ಅಂತಂದಾಗ ನೀವೊಂದು ಇಮ್ಯಾಜಿನ್ ಮಾಡ್ಕೊಳ್ತೀರಲ್ವಾ, ನಮ್ಮ ಮನೆ ಹಿಂಗಿರ್ಬೇಕು, ಇಷ್ಟು ಬೆಡ್ರೂಮ್ ಇರಬೇಕು, ಆಮೇಲೆ ಅದ್ರದ್ದು ಬಾತ್ರೂಮ್ ಈ ತರ ಇರಬೇಕು, ಕಿಚನ್ ಈ ತರ ಇರಬೇಕು ಅಂತ ಎವ್ರಿ ಡೀಟೇಲ್ ನೀವು ಅದರಲ್ಲಿ ಯೋಚನೆ ಮಾಡ್ತೀರಾ ಅಲ್ವಾ. ಸೊ ಅದು ನೀವು ಆಲ್ರೆಡಿ ಅಚೀವ್ ಮಾಡಿದೀರಾ ಅನ್ನೋ ತರ ಇದರಲ್ಲಿ ನೀವು ಹೇಳ್ತೀರಾ ನಿಮ್ ಡಿಸೈರ್ಸ್ ಅನ್ನ. ಓಕೆನಾ. ಸೊ ಇವಾಗ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ 3 ಸಲ ಹೇಳಿದಾಗ ಎಷ್ಟು ಪವರ್ ಇದೆ ಆ ಥ್ಯಾಂಕ್ ಯು ನಲ್ಲಿ ಅಂತ ಅನ್ನೋದಾದ್ರೆ ನಿಮಗೆ ಆ ಮ್ಯಾಜಿಕಲ್ ಫಾರ್ಮುಲಾನ ಫೀಲ್ ಆಗಕ್ ಶುರುವಾಗ್ಬಿಡುತ್ತೆ. ಸೊ ನೀವು ಅದನ್ನ ಯೋಚನೆ ಮಾಡಿದ ತಕ್ಷಣನೇ. ಸೊ ಇವಾಗ 3 ಅನ್ನೋದು ಯೂನಿವರ್ಸ್ ನಂಬರ್. ಸೊ 369 ಅಂತ ಹೇಳ್ಕೊಂಡು ಟೆಸ್ಲಾ ನಂಬರ್ ಅಂತ ಕೂಡ ಹೇಳ್ತಾರೆ. ಸೊ 369 ಅನ್ನೋದು ಮ್ಯಾಜಿಕಲ್ ನಂಬರ್ ಅಂತ. ಇದ್ರ ಬಗ್ಗೆ ಇನ್ನೊಂದ್ಸಲ ವಿಡಿಯೋ ಮಾಡ್ತೀನಿ ನಾವು ಇವಾಗ. ಬಟ್ 3 ಅನ್ನೋದು ಒಂದು ಮ್ಯಾಜಿಕಲ್ ನಂಬರ್, ಆಯ್ತಾ. ಸೊ 3 ಅನ್ನೋದು ಯಾಕೆ ಮ್ಯಾಜಿಕಲ್ ನಂಬರ್ ಆಗುತ್ತೆ ಅಂತಂದ್ರೆ, ಒಂದು ಬೇಬಿ ಆಗ್ಬೇಕು ಅಂತಂದಾಗ ಒಂದು ಹಸ್ಬೆಂಡ್ ಒಂದು ವೈಫ್ ಆಮೇಲಿಂದ ಒಂದು ಬೇಬಿ ಕ್ರಿಯೇಟ್ ಆಗುತ್ತೆ. ಸೊ 3 ಅಂತ. ಸೊ ಅದು ಮ್ಯಾಜಿಕಲ್ ನಂಬರ್. ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಇನ್ನೊಂದಿನೋ ವಿಡಿಯೋ ಮಾಡ್ತೀನಿ. ಸೊ ಇವ್ರು ಹೇಳೋ ಪ್ರಕಾರದಲ್ಲಿ ಅದಕ್ಕೆ ಥ್ಯಾಂಕ್ ಯು ಅನ್ನೋದನ್ನ 3 times ಇನ್ ಎ ರೋಲ್ ಹೇಳಿದಾಗ ಆ ಮ್ಯಾಜಿಕ್ ಕ್ರಿಯೇಷನ್ ಆಗತ್ತೆ ಅಂತ ಅನ್ಕೊಂಡು, ಆಯ್ತಾ. ಸೊ ದಟ್ಸ್ ದ ಮ್ಯಾಜಿಕ್ ಸೀಕ್ರೆಟ್ ಇಂದು ಫಾರ್ಮುಲಾ ಅದು ಮಾಡೋದಿಕ್ಕೆ. ಸೊ ಸೆಕೆಂಡ್ ಸ್ಟೆಪ್ ಏನ್ ಮಾಡ್ಬೇಕಾಗಿದೆ ಅಂತಂದಾಗ, ಮೇಕ್ ಆಲ್ ಯುವರ್ ವಿಶಸ್ ಕಮ್ ಟ್ರೂ ಅಂತ ಅನ್ಕೊಂಡು. ಸೊ ಇವಾಗ ನಿಮ್ದು ಎಲ್ಲಾ ವಿಶಸ್ಸು ಬಂದ್ಬಿಟ್ಟು ಟ್ರೂ ಆಗೋಯ್ತು ಅಂತಂದಾಗ ನೀವು ಹೇಗೆ ಗ್ರಾಟಿಟ್ಯೂಡ್ ತೋರಿಸ್ತೀರಾ ಅಂತ. ಸೊ ಏನ್ ಮಾಡ್ಬೇಕು ಅವಾಗ, ಸೊ ನೀವು ಫಸ್ಟ್ ಒಂದು ಡಿಸೈರ್ ಅನ್ನ ತಗೊಳ್ಳಿ. ಇವಾಗ ಹೆಲ್ತ್ ಬಗ್ಗೆ ಅನ್ಕೊಳ್ಳೋಣ. ಸೊ ನಿಮ್ದು ಹೆಲ್ತ್, ಸೊ ಅದಕ್ಕೆ ನೀವು ಬರೀತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಐ ಹ್ಯಾವ್ ವೆರಿ ಹೆಲ್ದಿ ಬಾಡಿ, ಮೈ ಹೆಲ್ದಿ ಲೈಫ್ ಸ್ಟೈಲ್, ಆಮೇಲಿಂದ ಐ ಹ್ಯಾವ್ ಅ ಹೆಲ್ದಿ ಆ್ಯಂಡ್ ಗ್ರೇಟ್ ಸ್ಟ್ರಾಂಗ್ ಬಾಡಿ ಅಂತ ಅನ್ಕೊಂಡು ಬರೀತೀರಾ. ಓಕೆನಾ. ಸೊ ಆವಾಗ ನೀವೇನ್ ಮಾಡಬೇಕು, ಅದು ನಿಮಗೆ ಹೆಲ್ದಿ ಬಾಡಿ ಇದ್ದಾಗ ನಿಮ್ದು ಎಮೋಷನ್ಸ್ ಏನಿರುತ್ತೆ ಆವಾಗ, ಇವಾಗ ನಮ್ದು ಹೆಲ್ದಿಯಾಗಿದ್ದಾಗ ನಮ್ಗೆ ಹೆಂಗಿರ್ತೀವಿ ನಾವು, ತುಂಬಾ ಖುಷಿಯಾಗಿ ಫೀಲ್ ಮಾಡ್ತೀವಿ, ತುಂಬಾ ಎನರ್ಜಿ ಇರುತ್ತೆ. ಸೊ ಆ ತರ ನೀವು ಫೀಲ್ ಮಾಡ್ಕೊಳ್ಬೇಕು. ಆಮೇಲಿಂದ ನೀವು ಇವಾಗ ನಿಮ್ಗೆ ತುಂಬಾ ಹೆಲ್ದಿ ಆಗಿದೆ ನಿಮ್ ಬಾಡಿ ಅಂತಂದಾಗ, ಒಂದು ಮೆಡಿಕಲ್ ರಿಪೋರ್ಟ್ ಬರುತ್ತೆ, ನಿಮ್ದು ಎಲ್ಲ ಚೆಕಪ್ ಮಾಡಿಸಿರ್ತೀರಾ, ಫುಲ್ ಹೆಲ್ದಿ ಆಗಿದೆ ಅಂತ ನಿಮ್ದು ರಿಪೋರ್ಟ್ ಬಂದಾಗ ನೀವು ಯಾರಿಗೆ ಕಾಲ್ ಮಾಡಿ ಹೇಳ್ತೀರಾ ಫಸ್ಟ್, ಯಾವ ಪರ್ಸನ್ನಿಗೆ ನೀವು ಹೆಂಗ್ ಕಾಲ್ ಮಾಡ್ತೀರಾ. ಸೊ ಅದನ್ನ ನೀವು ಯೋಚನೆ ಮಾಡಿ, ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಮೈಂಡ್ ಅಲ್ಲಿ ನೀವು. ಸೊ ಇವಾಗ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ನನಗೆ ತುಂಬಾ ಹೆಲ್ದಿ ಬಾಡಿ ಇದೆ, ನಾನು ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್ ಆಗಿದ್ದೀನಿ, ನನ್ನ ಬಾಡಿ ಆ್ಯಂಡ್ ಮೈಂಡ್ ತುಂಬಾ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್ ಆಗಿದೆ ಅಂತ ಅನ್ಕೊಂಡು. ಸೊ ಇವಾಗ ನಾನು ಒಂದು ಮೆಡಿಕಲ್ ರಿಪೋರ್ಟ್ ಬಂದಾಗ ನಾನು ನೋಡ್ತೀನಿ, ಎವ್ರಿಥಿಂಗ್ ಇಸ್ ಗುಡ್ ಅಂತ ಅನ್ಕೊಂಡು ಬರ್ದಿರತ್ತೆ. ಸೊ ನಾನು ಅಷ್ಟು ಖುಷಿ ಪಡ್ತೀನಿ, ನಾನು ತುಂಬಾ ಹೆಲ್ದಿ ಆಗಿದ್ದೀನಲ್ವಾ, ಎಷ್ಟು ಚೆನ್ನಾಗಿದೆ ಅಂತ ಅನ್ಕೊಂಡು. ಸೊ ಆವಾಗ ಅದನ್ನ ನಾನು ಯಾರ ಹತ್ರ ಆದ್ರೂ ಶೇರ್ ಮಾಡ್ಕೊಳ್ತೀನಲ್ವಾ. ಇವಾಗ ಸೇ ಫಾರ್ ಎಕ್ಸಾಂಪಲ್, ಇವಾಗ ನನಗೆ ಹಂಗಾಯ್ತು ಅಂತ ತಕ್ಷಣ ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ಶೇರ್ ಮಾಡ್ತೀನಿ, ನಾನು ಕಾಲ್ ಮಾಡ್ತೀನಿ, ನಂದು ರಿಪೋರ್ಟ್ ಎಲ್ಲ ಬಂತು, ತುಂಬಾ ಚೆನ್ನಾಗಿದೆ, ಎಲ್ಲಾನು ಪರ್ಫೆಕ್ಟ್ ಆಗಿದೆ ಅಂತ ಅನ್ಕೊಂಡು ನೀವು ಅವ್ರ ಹತ್ರ ಶೇರ್ ಮಾಡ್ತೀರಾ. ಸೊ ಯಾವ ತರ ಹೇಳ್ತೀರಾ ಅದನ್ನ ನೀವು ಮನ್ಸಲ್ಲಿ ನೀವು ಅದನ್ನ ಪಿಕ್ಚರೈಸ್ ಮಾಡ್ಕೊಳ್ಳಿ. ನಾನು ಈ ತರ ನನ್ನ ಫ್ಯಾಮಿಲಿಗೆ ಕಾಲ್ ಮಾಡ್ತಾ ಇದ್ದೀನಿ, ಹೀಗೆ ಹೇಳ್ತಾ ಇದ್ದೀನಿ, ನಂದು ರಿಪೋರ್ಟ್ ಎಲ್ಲ ಹೆಲ್ದಿ ಆಗಿದೆ ಅಂತ ಬಂದಿದೆ ಅಂತ ಅನ್ಕೊಂಡು. ಆಮೇಲಿಂದ ಸೊ ಅದು ಬಂದಿದ ತಕ್ಷಣ ನೀವು ಫಸ್ಟ್ ಥಿಂಗ್ ನೀವು ಏನ್ ಮಾಡ್ತೀರಾ, ಅವಾಗ ಆ ರಿಪೋರ್ಟ್ ಅನ್ನು ನೋಡ್ತೀರಾ, ಆಮೇಲೆ ಖುಷಿ ಪಡ್ತೀರಾ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನ್ಕೊಂಡು. ಸೊ ಅದನ್ನೆಲ್ಲ ನೀವು ರೀಕ್ರಿಯೇಟ್ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಮೈಂಡ್ ಅಲ್ಲಿ. ನೀವು ಅದೆಲ್ಲ ಇವಾಗ ಒಂದು ಕೈನಲ್ಲಿ, ಇವಾಗ ನಾನು ಒಂದು ಮೆಡಿಕಲ್ ರಿಪೋರ್ಟ್ ಇಟ್ಕೊಂಡಿದ್ದೀನಿ ಅಂದ ತಕ್ಷಣ, ಎಲ್ಲ ಚೆನ್ನಾಗಿದೆ ಅಂದಿದ ತಕ್ಷಣ ನಾನು ಏನ್ ಫೀಲ್ ಮಾಡ್ಕೊಳ್ತೀನಿ, ಹೆಂಗಿರತ್ತೆ ಅದು. ಸೊ ಅದನ್ನೆಲ್ಲ ನೀವು ನಿಮ್ದು ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಫಸ್ಟ್ ಗ್ರೇಟ್ ಥಿಂಗ್ ನೀವ್ ಏನ್ ಮಾಡ್ತೀರಾ, ಆ ಯೂನಿವರ್ಸಿಗೆ ಅಥವಾ ಗಾಡಿಗೆ ನೀವು ಹೇಳ್ತೀರಾ, ಥ್ಯಾಂಕ್ ಯು ಗಾಡ್, ನನ್ಗೆ ಇಷ್ಟು ಒಳ್ಳೆ ಹೆಲ್ದಿ ಬಾಡಿ ಕೊಟ್ಟಿರೋದಕ್ಕೆ, ಸ್ಟ್ರಾಂಗ್ ಅಂಡ್ ಬಾಡಿ ಕೊಟ್ಟಿರೋದಕ್ಕೆ, ಮೈಂಡ್ ಸ್ಟ್ರಾಂಗ್ ಆಗಿ ಇಟ್ಟಿರೋದಕ್ಕೆ ಅಂತ ಅನ್ಕೊಂಡು ನೀವು ಥ್ಯಾಂಕ್ ಹೇಳ್ತೀರಾ ಅಲ್ವಾ ಗಾಡ್ಗೆ. ಸೊ ಆ ತರ ನೀವು ಹೇಳ್ಕೊಳ್ಳಿ. ಸೊ ಹಿಂಗೆ ಸೊ ನಿಮ್ದು ಫಸ್ಟ್ ಡಿಸೈರ್ ಅನ್ನ ಫೈನಲಿ ನಾವು ಆ ಡಿಸೈರ್ ರೀಚ್ ಆದಾಗ ಹೆಂಗಿರತ್ತೆ ಆ ಫೀಲ್ ಇರಬೇಕು. ಸೊ ಎಲ್ಲ ಡಿಸೈರ್ಸಿಗೂ ಕೂಡ ನೀವು ಇದೇ ತರನೇ ಮಾಡಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಆ ಡಿಸೈರ್ ಏನು ನಿಮ್ಗೆ ಆಲ್ರೆಡಿ ಅಚೀವ್ ಆಗಿದೆ ಅನ್ನೋ ತರ ಬರ್ದು, ಆಮೇಲಿಂದ ಅದು ರಿಸೀವ್ ಆದಾಗ ನೀವು ಹೇಗೆ ಫೀಲ್ ಮಾಡ್ತೀರಾ, ಯಾರ ಹತ್ರ ಹೇಳ್ತೀರಾ, ಹೆಂಗೆ ಹೇಳ್ತೀರಾ, ಆಮೇಲಿಂದ ನೀವು ಅದನ್ನ ಇಮ್ಯಾಜಿನ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಒಂದೊಂದು ಡಿಸೈರ್ಗೂ ನೀವು ಒಂದೊಂದು ನಿಮಿಷ ಕೊಡ್ಬೇಕು ಇದಕ್ಕೆ. ಸೊ ಫಸ್ಟ್ ಬೇಕಂದ್ರೆ ನೀವು ಬರೀ ಎಲ್ಲ ಡಿಸೈರ್ಸ್ ಅನ್ನ ಥ್ಯಾಂಕ್ ಯು ಅಂತ ಹೇಳಿ ಎಲ್ಲ ಬರ್ಕೊಂಡ್ಬಿಡಿ. ಆಮೇಲಿಂದ ನೆಕ್ಸ್ಟ್ ಆ ಡಿಸೈರ್ ಬಗ್ಗೆ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಎಮೋಷನ್ಸ್ ಆ ಪಿಕ್ಚರೈಸ್ ಮಾಡೋದು, ಅದನ್ನ ಇನ್ನೊಂದ್ಸಲ ಬಂದು ಕುತ್ಕೊಂಡು ಮಾಡ್ಬೋದು ಅವತ್ತಿನ ದಿನ ಪ್ರಾಕ್ಟೀಸ್ ಅಲ್ಲಿ. ಸೊ ಈ ತರ ಬರೀರಿ.
ಬಟ್ ಥ್ಯಾಂಕ್ ಯು ಅಂತ ಹೇಳಿನೇ ಸ್ಟಾರ್ಟ್ ಮಾಡಬೇಕು ಈ ಆಕ್ಟಿವಿಟಿನ. ಓಕೆನಾ? ಸೊ ಮ್ಯಾಜಿಕ್ ಡೇ ಪ್ರಾಕ್ಟೀಸ್ ಅಲ್ಲಿ ಮಾಡುವಾಗ ಅವತ್ತಿನ ದಿನ ಏನ್ ಮಾಡ್ತೀರಾ, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅದನ್ನ ನೀವು ಮಾಡ್ತೀರಾ. ಆಮೇಲೆ 10 ಬ್ಲೆಸ್ಸಿಂಗ್ಸ್ ನೀವು ಬರೀತೀರಾ. ಆಮೇಲೆ ಯಾಕೆ ನೀವು ಅದು ಗ್ರೇಟ್ಫುಲ್ ಆಗಿದ್ದೀರಾ ಅಂತ ಹೇಳ್ತೀರಾ. ಆಮೇಲಿಂದ ತಿರ್ಗಾ ಅದನ್ನ ಓದ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳಿ ಫೀಲ್ ಮಾಡಿಕೊಂಡು ಫುಲ್ಲು ಗ್ರಾಟಿಟ್ಯೂಡ್ನ ತೋರಿಸ್ತೀರಾ ನೀವು. ಆಮೇಲಿಂದ ಕಂಪ್ಯೂಟರ್ ಮುಂದೆನೋ ಅಥವಾ ಒಂದು ನಿಮ್ಮ ಫೋನಲ್ಲೋ ಅಥವಾ ಜರ್ನಲಲ್ಲೋ ತಗೊಂಡು ನೀವು ನಿಮ್ದು 10 ಡಿಸೈರ್ಸ್ನ ಬರೀತೀರಾ. ಥ್ಯಾಂಕ್ ಯು ಅಂತ ಹೇಳಿ ನಿಮ್ದು ಡಿಸೈರ್ ಏನಿದೆ ಅದನ್ನ ನೀವು ಬರೀತೀರಾ. ಆಯ್ತಾ? ಆಮೇಲಿಂದ ನಿಮ್ಮ ಇಮ್ಯಾಜಿನೇಷನ್ನ ನೀವು ಯೂಸ್ ಮಾಡಿಕೊಂಡು ನಿಮ್ದು ಮೈಂಡಲ್ಲಿ ಈ ಕ್ವೆಶನ್ಸ್ ಅನ್ನ ನೀವು ಆನ್ಸರ್ ಮಾಡ್ತೀರಾ. ಆ 10 ಡಿಸೈರ್ಸ್ಗೂ ಒಂದೊಂದಾಗಿ ಸೆಪರೇಟ್ ಆಗಿ. ಆಯ್ತಾ? ಆಮೇಲೆ ಅದರಲ್ಲಿ ಏನೇನು, ಫಸ್ಟ್ ಕ್ವೆಶನ್ನು ನೀವು ಏನ್ ಎಮೋಷನ್ಸ್ ಇಂದ ಅದನ್ನ ಫೀಲ್ನ ನೀವು ಯಾವ ಫೀಲಿಂಗ್ ತಗೊಂಡ್ಬರ್ತೀರಾ ನೀವು ರಿಸೀವ್ ಮಾಡಿದ ತಕ್ಷಣ ಆ ನ್ಯೂಸ್ ಅನ್ನ ಅಂತ ಅನ್ಕೊಂಡು. ಆಮೇಲಿಂದ ಯಾರಿಗೆ ನೀವು ಅದು ಫಸ್ಟ್ ನೀವು ಹೇಳ್ತೀರಾ, ಯಾವ ಪರ್ಸನಿಗೆ ನೀವು ಹೇಳ್ತೀರಾ, ಮತ್ತು ಯಾವ ತರ ನೀವು ಹೇಳ್ತೀರಾ ಅದನ್ನ ಫಸ್ಟ್. ಆಮೇಲಿಂದ ವಾಟ್ ಈಸ್ ದ ಗ್ರೇಟ್ ಥಿಂಗ್ ಯು ಡಿಡ್, ನೀವು ಏನ್ ಗ್ರೇಟ್ ಥಿಂಗ್ ಮಾಡಿದ್ರಿ, ಈ ಡಿಸೈರ್ ನಿಮ್ಗೆ ಬಂದ್ಬಿಟ್ಟಿದೆ ಅಂತಂದಾಗ ಎಷ್ಟು ಡೀಟೇಲ್ ಬೇಕಾದ್ರೂ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಅದು ತುಂಬಾ ಒಳ್ಳೇದು. ಜಾಸ್ತಿ ಡೀಟೇಲ್ ಆ್ಯಡ್ ಮಾಡಿದಷ್ಟಕ್ಕೂ ತುಂಬಾ ಒಳ್ಳೇದಾಗತ್ತೆ. ಅದೇ ಇವಾಗ ವಾಟ್ ಈಸ್ ದ ಫಸ್ಟ್ ಗ್ರೇಟ್ ಥಿಂಗ್ ಯು ಡಿಡ್ ವೆನ್ ಯು ರಿಸೀವ್ಡ್ ಯುವರ್ ಡಿಸೈರ್. ನಾವೊಂದು ಡಿಸೈರ್ನ ಇವಾಗ ಒಂದು ರಿಸೀವ್ ಮಾಡಿದ ತಕ್ಷಣ ನಾವು ಏನ್ ಫಸ್ಟ್ ಥಿಂಗ್ ಗ್ರೇಟ್ ಥಿಂಗ್ ಮಾಡ್ತೀವಿ ಅದರಿಂದ ಅಂತ ಅನ್ನೋದನ್ನ ಇನ್ಕ್ಲೂಡ್ ಮಾಡಿ ನೀವು. ಆಮೇಲೆ ಫೈನಲಿ ತಿರ್ಗಾ ನೀವು ಈ ಸೆಂಟೆನ್ಸ್ನೆಲ್ಲ ಓದಿ ಆಮೇಲಿಂದ ಆ ಮ್ಯಾಜಿಕ್ ವರ್ಡ್ ಥ್ಯಾಂಕ್ ಯು ಅನ್ನೋದಕ್ಕೆ ಜಾಸ್ತಿ ಫೀಲ್ ಕೊಟ್ಟು ನೀವು ಅದನ್ನ ಗ್ರೇಟ್ಫುಲ್ ಆಗಿ ಹೇಳಿ ನೀವು. ಆಯ್ತಾ? ಆಮೇಲಿಂದ ನೀವು ಒಂದು ಮ್ಯಾಜಿಕ್ ಬೋರ್ಡ್ ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ಇದು ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಮಾಡ್ಬೋದು. ಬಟ್ ದಿಸ್ ಇಸ್ ವೆರಿ ಗುಡ್. ಒಂದು ನಿಮ್ದು ಎಲ್ಲ ಫೋಟೋಸ್, ಇವಾಗ ಡಿಸೈರ್ ಇರೋ ಆ ಫೋಟೋಸ್ಗಳನ್ನೆಲ್ಲ ತೆಗೆದು, ಇವಾಗ ನಿಮ್ಗೆ ಒಂದು ಫ್ರಿಡ್ಜ್ ಇದೆ ಅಂತಂದ್ರೆ ಆ ಫ್ರಿಡ್ಜ್ ಮೇಲೂ ಕೂಡ ಹಾಕ್ಬೋದು. ಇಲ್ಲ ಅಂತಂದ್ರೆ ಒಂದು ಕಾರ್ಡ್ ತಗೊಂಡು ಆ ಕಾರ್ಡ್ ಮೇಲೂ ಆ ಪಿಕ್ಚರ್ಸ್ನೆಲ್ಲ ಹಾಕ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳಿ ನೀವು ಆ ಮ್ಯಾಜಿಕ್ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ಬೋದು. ನಾನು ಒಂದು ಮ್ಯಾಜಿಕ್ ಬೋರ್ಡ್ ಮಾಡಿದ್ದೀನಿ, ಅದ್ರದ್ದು ವಿಡಿಯೋನು ಕಳಿಸ್ತೀನಿ. ಅದನ್ನೇ ನಾನು ವಿಷನ್ ಬೋರ್ಡ್ ಅಂತಾನು ಹೇಳ್ಬೋದು, ಇಲ್ಲ ಮ್ಯಾಜಿಕ್ ಬೋರ್ಡ್ ಅಂತಾನು ಹೇಳ್ಬೋದು. ಸೊ ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ತುಂಬಾ ವೆರಿ ಗುಡ್ ಅದು ವಿಷನ್ ಮಾಡ್ಕೊಳ್ಳೋದು, ನೀವು ವಿಷನ್ ಬೋರ್ಡ್ ಮಾಡೋದು ಅಥವಾ ಮ್ಯಾಜಿಕ್ ಬೋರ್ಡ್ ಮಾಡೋದು. ಸೊ ಇದನ್ನ ನೀವು ಕಂಪ್ಯೂಟರ್ ಕೂಡ ಮಾಡ್ಕೊಳ್ಬಹುದು, ಹೆಂಗ್ ಬೇಕಾದ್ರೂ ಸರಿ. ನಾನು ಅದನ್ನ ಟಾಪಿಕ್ ಇನ್ನೊಂದ್ಸಲ ಹೇಳ್ತೀನಿ. ಆಮೇಲಿಂದ ನೀವು ರಾತ್ರಿ ಮಲ್ಕೊಳಕ್ ಮುಂಚೆ ಮ್ಯಾಜಿಕ್ ರಾಕ್ ಇಟ್ಕೊಂಡು ನೀವು ಥ್ಯಾಂಕ್ ಯು ಅವತ್ತಿನ ದಿನ ಏನು ಒಂದು ಥಿಂಗ್ ನೀವು ಏನು ಗ್ರೇಟ್ಫುಲ್ ಆಗಿದ್ರಿ, ಸೊ ಆ ಥಿಂಗ್ಗೆ ಒಂದು ಅವತ್ತಿನ ದಿನ ನಿಮ್ದು ಏನು ತುಂಬಾ ಚೆನ್ನಾಗಾಯ್ತು ಅದನ್ನ ಇಟ್ಕೊಂಡು ಆ ಮ್ಯಾಜಿಕ್ ರಾಕ್ ಇಟ್ಕೊಂಡು ಥ್ಯಾಂಕ್ ಯು ಅಂತ ಹೇಳಿ ಆ ಗ್ರಾಟಿಟ್ಯೂಡ್ನ ಹೇಳಿ. ಸೊ ಇದು ಮ್ಯಾಜಿಕ್ ಡೇ 13 ಆಕ್ಟಿವಿಟೀಸು ನಾವು ಮಾಡೋದು. ಇದು ತುಂಬಾನೇ ಚೆನ್ನಾಗಿದೆ ಆಕ್ಟಿವಿಟಿ. ಸೊ ನೀವೇನ್ ಮ್ಯಾಜಿಕ್ ಡೇ 13ಗೋಸ್ಕರನೇ ಕಾಯ್ಬೇಕು ಅಂತಿಲ್ಲ, ದಿನಾ ಈ ಆಕ್ಟಿವಿಟಿ ಮಾಡಿದ್ರು ತುಂಬಾ ಒಳ್ಳೇದು. ಓಕೆನಾ? ಸೊ ಎಲ್ಲರೂ ಎಂಜಾಯ್ ಮಾಡಿ ಆಕ್ಟಿವಿಟೀಸ್ ಮಾಡಿಕೊಂಡು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಎವ್ರಿವನ್.